ಬದಲಾವಣೆ ಅನ್ನುವಂಥದ್ದು ನಮ್ಮ ಬದುಕಿನ ಕ್ರಮವನ್ನು, ಶೈಲಿಯನ್ನು ನಾಶ ಮಾಡುವಂಥವು ಅಲ್ಲ. ಅಂದರೆ ಈ ಬದಲಾವಣೆ ಅನ್ನೋದನ್ನು ನಾವು ರೂಪಾಂತರ ಅಂತ ತಿಳ್ಕೊಂಡ್ರೆ, ಈ ಶಾಶ್ವತತೆಯ ಒಂದು ಬಹಳ ದೊಡ್ಡ ಮಧ್ಯವರ್ತಿಗಳಾಗಿ ಬದಲಾವಣೆಗಳಿವೆ, ರೂಪಾಂತರಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮೆಲ್ಲ ಮಾತು ಕೇಳ್ಕೊಂಡಾಗ, ನೀವೆಲ್ಲ ಆಲಿಸ್ತಾ ಇದ್ದಾಗ ಸುಮಾರು 40 ವರ್ಷಗಳ ದೀರ್ಘ ಸಾಹಿತ್ಯದ ಪಯಣದ ಒಂದು ಕಂಪನ ನನಗೆ ಆಗ್ತಾ ಇತ್ತು. ನನಗೆ ಹೇಗೆ ಅನಿಸೋಕ್ಕೆ ಶುರುವಾಯಿತು ಅಂತಂದರೆ, ನಿಮ್ಮ ಮಾತನ್ನು ಆ ಕಥೆಗಳ ಮೂಲಕ ಕೇಳ್ತಾ ಹೋದಾಗ, ನಾವು ಚಿಕ್ಕವರಿರಬೇಕಾದ್ರೆ, ಶಾಲೆಗೆ ಹೋಗಬೇಕಾದ್ರೆ ಕೆಲವು ಫೋಟೋಗಳ ಆಲ್ಬಗಳನ್ನು ಇಟ್ಕೊಂಡಿರ್ತೇವೆ. ಶಾಲೆಗೆ ಹೋಗಬೇಕಾದ್ರೆ, ಪ್ರವಾಸಕ್ಕೆ ಹೋದಾಗ, ಮದುವೆ ಮನೆಗಳಲ್ಲಿ ಎಲ್ಲೆಲ್ಲ ಆ ಆಲ್ಬಮನ್ನು ನೋಡಿದಾಗ ಯಾವ ರೀತಿ ಖುಷಿಯಾಗಿರ್ತದೆ ನೋಡಿ, ಹಾಗೆ ಅನಿಸೋಕ್ಕೆ ಶುರುವಾಯಿತು. ಮತ್ತು ಆ ಕಾಲದಲ್ಲಿ ಬರೀಬೇಕಾದರೆ, 40-30 ವರ್ಷಗಳ ಹಿಂದೆ ಬರಿಬೇಕಾದರೆ ನನ್ನಲ್ಲಿದ್ದಂಥ ಒಂದು ಮುಗ್ಧ ತನ್ಮಯತೆ, ಆ ಬೆರಗು ಅದಿಲ್ಲ. ಈಗ ಅದಿಲ್ಲ ಅನ್ನೋ ಮಾತ್ರಕ್ಕೆ ನನಗೆ ದುಃಖ ಏನೂ ಇಲ್ಲ. ಈ ಸಂದರ್ಭದಲ್ಲಿ ನನ್ನ ಕಥೆಗಳನ್ನು ಓದ್ತಾ ಆಶಾದೇವಿಯವರು, ಚಿಂತಾಮಣಿಯವರು ಮತ್ತು ಹಾಗೆ ರಘುನಾಥ್ ಭಾಳ ಮುಖ್ಯವಾದಂಥ, ನನಗೇ ತಿಳ್ಕೊಳ್ಬೇಕಾದಂಥ ಅನೇಕ ವಿಷಯಗಳನ್ನು ಹೇಳಿದರು ಅವರು. ಆಶಾದೇವಿಯವರು ನನ್ನ ಕಥೆಗಳನ್ನು ವಿಶ್ಲೇಷಣೆ ಮಾಡ್ತಾ ಒಂದು ಭಾಳ ಮುಖ್ಯವಾದಂಥ ಮಾತನ್ನು ಏನು ಹೇಳಿದರು ಅಂತಂದರೆ, ನಾನು ಪಾತ್ರಗಳಿಗೆ ಯಾವ ರೀತಿಯಾದಂಥ ಅಂಕುಶವನ್ನು ಕೊಡೋದಿಲ್ಲ, ಅವರು ಸ್ವಾಯತ್ತತೆ ಇದೆ ಮತ್ತು ಸ್ವಯಂಭುಗಳಾಗಿ ವರ್ತನೆ ಮಾಡ್ತವೆ ಅಂತ. ಅವರು ಬೇಕಾದಾಗ ಕೂಡ್ಕೊಂಡು ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರೆ ಅಂತ. ನಾನು ಯಾವತ್ತೂ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೇನೆ ವಿನಃ ಕಥೆಗಳ ಮೂಲಕ ತೀರ್ಮಾನ ಕೊಡೋದಕ್ಕಲ್ಲ. ಹಾಗಾಗಿ ಅವರು ಭಾಳ ಸ್ಪಷ್ಟವಾಗಿ ಅದನ್ನು ಗುರುತಿಸಿದ್ದಾರೆ. ನಾನು ಅದನ್ನು ಅಡ್ಮಿಟ್ ಮಾಡಿದ್ದೇನೆ. ಯಾವ ಪಾತ್ರವಾಗಲಿ, ಯಾವ ಒಂದು ವಸ್ತುವಾಗಿರಲಿ, ಅಥವಾ ಯಾವ ಪರಿಸರದ ಬಗ್ಗೆ ಆಗಿರಲಿ, ಅದು ಅಂತಿಮ ಅನ್ನುವ ರೀತಿಯಲ್ಲಿ ನನ್ನದೇ ಆದಂಥ ತೀರ್ಮಾನಗಳು ಖಂಡಿತ ಎಲ್ಲೂ ಕೂಡ ನನಗೆ ಆಗೋದಿಲ್ಲ ಮಾಡೋದಕ್ಕೆ. ನಾನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ದೇನೆ, ಅದು ಹೌದು. ಎರಡನೇದಾಗಿ ಅವರು ಬದಲಾವಣೆಗಳನ್ನು ಹೇಳ್ತಾ ಹೋದರು. ಈ ಬದಲಾದ ಕಾರಣಕ್ಕಾಗಿ ಒಂದಷ್ಟು ವಿಷಾದ ಆಗಿರೋದು ಹೌದು. ಮತ್ತು ಈ ಬದಲಾವಣೆಗೋಸ್ಕರವಾಗಿ ಅನೇಕ ಸಲ ನನ್ನ ಪಾತ್ರಗಳು, ನಾನು ಕೂಡ ಒಂಟಿಯಾದಂಥ ಒಂದು ಸಂಕಟದ ಅನುಭವವನ್ನು ನಾನು ಅನುಭವಿಸಿದ್ದು ಕೂಡ ಹೌದು. ಹಾಗಾಗಿ ಬದಲಾವಣೆಯನ್ನು ತಿಳಿಯೋದಕ್ಕೆ, ಬದಲಾವಣೆಯ ಬೇರೆ ಬೇರೆ ಬಿಕ್ಕಟ್ಟಿನ ನಡೆಯಲ್ಲಿ ನಾನು ನಿಂತು ವಿಷಾದದಿಂದ ಅದನ್ನು ನೋಡಿದ್ದಾಗಲಿ, ಆ ಸಂದರ್ಭದಲ್ಲಿ ಒಂದು ಅಂತಃಕರಣದ ಒಂಟಿತನದ ಸಂಕಟವನ್ನು ಅನುಭವಿಸಿದ್ದು, ಇದೆಲ್ಲವೂ ಕೂಡ ನಾನು ವಿನೀತನಾಗಿ ಒಪ್ಕೊಳ್ತೇನೆ. ನಡುವೆ ನನಗೇನು ಅನ್ಸೋಕ್ಕೆ ಶುರುವಾಯಿತು ಅಂತಂದರೆ, ಈ ಬದಲಾವಣೆಯ ಒಂದು ವೇಗದಲ್ಲಿ, ಬದಲಾವಣೆಯ ಓಟದಲ್ಲಿ ನಾವು ಬರೆದಂಥ ಕಥೆಗಳು ಕೇವಲ ತಾತ್ಕಾಲಿಕವ, ಬಹಳ ಬೇಗನೆ ಮರೆತು ಬಿಡ್ತಾವ, ಅದಕ್ಕೆ ತಾಳಿಕೆಯ ಗುಣ ಇರೋದಿಲ್ವ? ಹಾಗಾಗಿ ಅದರ ಬದಲಾವಣೆಯ ಒಂದು ಕಥೆಯ ಸಂದರ್ಭದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಾಗ ನನಗೇನು ಅನ್ನಿಸ್ತು ಅಂತಂದರೆ, ನಾವು ಗಮನಿಸುವಂಥ ಈ ವಾಸ್ತವ ಬದಲಾವಣೆಗಳು ನಮ್ಮ ಜೀವನದಲ್ಲಿ, ಸಂಸಾರದಲ್ಲಿ, ಲೋಕದಲ್ಲಿ ಇರ್ತವಲ್ಲ, ಇವು ಸಂಪೂರ್ಣವಾಗಿ ಬದಲಾವಣೆ ಅನ್ನುವಂಥದ್ದು ನಮ್ಮ ಬದುಕಿನ ಕ್ರಮವನ್ನು, ಶೈಲಿಯನ್ನು ನಾಶ ಮಾಡುವಂಥವು ಅಲ್ಲ. ಅಂದರೆ ಈ ಬದಲಾವಣೆ ಅನ್ನೋದನ್ನು ನಾವು ರೂಪಾಂತರ ಅಂತ ತಿಳ್ಕೊಂಡ್ರೆ, ಈ ಶಾಶ್ವತತೆಯ ಒಂದು ಬಹಳ ದೊಡ್ಡ ಮಧ್ಯವರ್ತಿಗಳಾಗಿ ಬದಲಾವಣೆಗಳಿವೆ, ರೂಪಾಂತರಗಳಿವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಈಗ ನಾವು ಪ್ರಕೃತಿಯಲ್ಲಿ ಡಾರ್ವಿನ್ ಹೇಳಿದಾಗೆ ಬದಲಾವಣೆಗಳಾಗಿರ್ತವೆ, ರೂಪಾಂತರಗಳು, ಮ್ಯೂಟೇಷನ್ಸ್. ಹೀಗೆ ಬದಲಾವಣೆ ಆಗಿರೋದರಿಂದನೇ ಒಂದು ಶಾಶ್ವತತೆ ಅನ್ನುವಂಥದ್ದು ಇಳಿದಿದೆ ಅಂತ. ಭಾಳ ಕಾಂಟ್ರಡಿಕ್ಷನ್ನ ಕಾಣ್ಬೋದು ಇದು, ಆದರೆ ಸತ್ಯ ಇದು. ಯಾಕೆ ಅಂತಂದರೆ, ಮನುಷ್ಯನ ಜೀವನದಲ್ಲಿ, ಮೌಲ್ಯಗಳಲ್ಲಿ, ಆತನ ನಂಬಿಕೆಗಳಲ್ಲಿ ಮತ್ತು ಸಮಾಜದಲ್ಲಿ ರೂಪಾಂತರ ಆಗದಿದ್ದರೆ, ಬದಲಾವಣೆ ಆಗದಿದ್ದರೆ, ಆ ಕಾರಣಕ್ಕಾಗಿ ಅದು ನಶಿಸಿ ಹೋಗಬಹುದು. ಯಾವುದು ಪ್ರಕೃತಿಯಲ್ಲಿ ಬದಲಾವಣೆಗೆ ಹೋಗಿಕೊಳ್ತದೆಯೋ, ತನ್ನ ಅಸ್ತಿತ್ವವನ್ನು ರೂಪಾಂತರದಲ್ಲೂ ಕೂಡ, ಆ ರೂಪಾಂತರ ಆಗುವುದೇ, ಬದಲಾವಣೆ ಆಗುವುದೇ ತಾನು ಅಸ್ತಿತ್ವದಲ್ಲಿ ಇರಬೇಕು ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ಸಾಹಿತ್ಯದಲ್ಲೂ ಕೂಡ ಈ ಡಾರ್ವಿನ್ನ ಒಂದು ವಿಚಾರದ ಹಿನ್ನೆಲೆಯನ್ನು ನೋಡಿದರೆ, ಬದಲಾವಣೆಗಳು, ರೂಪಾಂತರಗಳು, ದೇ ಆರ್ ದ ಏಜೆನ್ಸೀಸ್ ಆಫ್ ಪರ್ಮನೆನ್ಸ್.
ಅವು ಒಂದು ರೀತಿಯಲ್ಲಿ ಮಧ್ಯವರ್ತಿಗಳೇ, ಅದೊಂದು ಮೀಡಿಯಮ್ಮೇ. ಅದಿಲ್ಲದಿದ್ದರೆ ಬಹುಶಃ ಯಾವುದು ಕೂಡ ಶಾಶ್ವತವಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಎರಡನೇದಾಗಿ ನನಗೆ ಏನು ಅನ್ಸೋಕ್ಕೆ ಶುರುವಾಯಿತು ಅಂತಂದರೆ, ಪ್ರತಿಯೊಬ್ಬನ ಮನುಷ್ಯನ, ಒಂದು ಸಾಹಿತಿ ಆಗಲಿ ಯಾರೇ ಆಗಿರಲಿ, 3 ಮುಖ್ಯವಾದಂಥ ಜೀವನದ ಅವಸ್ಥೆಗಳಿರ್ತವೆ ಅಥವಾ ಸ್ಥಿತಿಗಳಿರ್ತವೆ ನಮಗೆಲ್ಲವೂ ಇರುವಂಥದ್ದು. ಒಂದು ಅಂತಂದರೆ ಒಂದು ಸಾರ್ವಜನಿಕ ಜೀವನ ಅಂತ ಇರ್ತದೆ. ನಮ್ಮ ಉದ್ಯೋಗ ಆಗಿರ್ಬೋದು, ನಮ್ಮ ಸಾಮಾಜಿಕ ಒಡನಾಟಗಳಿರ್ಬೋದು, ಅನೇಕ ಸಾಮಾಜಿಕ ಸಂದರ್ಭಗಳಿರ್ಬೋದು. ನಾವಲ್ಲೆಲ್ಲ ಮುಕ್ತವಾಗಿ ಬೇರೆಯವ್ರ ಜೊತೆಗೆ ಮಾತಾಡ್ತೇವೆ, ನಮ್ಮ ಅನುಭವಗಳನ್ನು ಹಂಚಿಕೊಳ್ತೇವೆ. ಯಾವುದೇ ರೀತಿಯಾದಂಥ ಅದಕ್ಕೆ ನಿರ್ಬಂಧಗಳಿರೋದಿಲ್ಲ. ನಾವು ಸ್ವಚ್ಛಂದವಾಗಿ ನಮ್ಮ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಅನಿಸಿಕೆಗಳನ್ನು ಅವರ ಒಡನಾಟದಲ್ಲಿ ನಾವು ಹಂಚಿಕೊಳ್ಬಿಡ್ತೇವೆ. ಇದು ಸಾರ್ವಜನಿಕ ಬದುಕು ಎಲ್ಲರಿಗೂ ಇರುವಂಥದ್ದು. ಎರಡನೇದು ಖಾಸಗಿಯಾದಂಥದ್ದು ಇರ್ತದೆ. ಖಾಸಗಿಯಾದಂಥದ್ದು ಅಂತಂದರೆ ಸಂಸಾರಿಕವಾದಂಥದ್ದು, ಸ್ನೇಹದಲ್ಲಿರುವಂಥದ್ದು, ಕೆಲವರಿಗೆ ಮಾತ್ರ ನಾವು ಅದನ್ನು ಅನುಭವಗಳನ್ನು ಹಂಚಿಕೊಳ್ತೇವೆ. ಇದು ಖಾಸಗಿ ಜೀವನ, ಇದು ಎರಡನೇದು. ಮೂರನೇದು ಮತ್ತೊಂದು ಅಂತಂದರೆ ಒಂದು ಗುಟ್ಟಿನ ಜೀವನ ಅಂತ ಇರ್ತದೆ, ಸೀಕ್ರೆಟ್. ಪ್ರೈವೇಟ್ ಇದ್ದ ಹಾಗೆ, ಪಬ್ಲಿಕ್ ಇದ್ದ ಹಾಗೆ ಒಂದು ಸೀಕ್ರೆಟ್ ಆದಂಥದ್ದು. ಬಹುಶಃ ಸೀಕ್ರೆಟ್ ಆದಂಥದ್ದನ್ನು ಆತ್ಮಚರಿತ್ರೆಯಲ್ಲೂ ಕೂಡ ಅದನ್ನು ಮುಕ್ತವಾಗಿ ಹೇಳಿಕೊಳ್ಳಲಾದಂಥ ಒಂದು ಅತ್ಯಂತ ಸೂಕ್ಷ್ಮವಾದಂಥ ಸಂಕಟವಾದಂಥ ಒಂದು ಸಂಗತಿ ಪ್ರತಿಯೊಬ್ಬನ ಜೀವನದಲ್ಲಿ ಇರ್ತದೆ. ಅದು ಸೀಕ್ರೆಟ್, ತುಂಬ ಗುಟ್ಟಾದಂಥ ಸಂಗತಿಗಳು, ನನ್ನ ಆತ್ಮಕ್ಕೆ ಮಾತ್ರ ಗೋಚರವಾಗುವಂಥದ್ದು, ಅನಿಸುವಂಥದ್ದು. ಇದನ್ನು ಹೇಳಿಕೊಳ್ಳೋದು ಹೇಗಿದೆ, ಭಾರವಾಗದ ಹಾಗೆ ಅದರಿಂದ ಬಿಡುಗಡೆಯನ್ನು ಪಡೆಯುವಂಥದ್ದು ಯಾವುದಾದ್ರೂ ಒಂದು ದಾರಿ ಇದ್ದರೆ ಅದು ಕಥೆಗಳು ಅಂತ. ಯಾಕೆ ಅಂತಂದರೆ ಆವಾಗ ಅದು ನನ್ನ ಸಾರ್ವಜನಿಕ ಜೀವನ, ಪಬ್ಲಿಕ್ ಲೈಫ್, ಮತ್ತು ನನ್ನ ಖಾಸಗಿಯಾದಂಥ ಕೆಲವರಿಗೆ ಮಾತ್ರ ಹಂಚಿಕೊಳ್ಳಬಹುದಾದಂಥ ಒಂದು ಖಾಸಗಿ ಜೀವನದ ಅನುಭವ, ಇವೆಲ್ಲವನ್ನು ಸೇರಿಕೊಂಡು ನನ್ನ ಅತ್ಯಂತ ಮುದ್ದಾದ ಗುಟ್ಟಿನ ಒಂದು ಪವಿತ್ರವೋ ಅಪವಿತ್ರವೋ ಗೊತ್ತಿಲ್ಲ, ಅದನ್ನು ನಾನು ಇವುಗಳ ಸಹವರ್ತಿಯಲ್ಲಿ ಪ್ರಕಟ ಮಾಡ್ತೇನಲ್ಲ, ಅಭಿವ್ಯಕ್ತಿ ಮಾಡ್ತೇನಲ್ಲ, ಅದು ನಿಮ್ಮ ಕಥೆಯೂ ಆಗಿರ್ತದೆ, ನಿಮ್ಮ ಜೀವನಕ್ಕೂ ಬಂದಿರ್ತದೆ. ಆ ಮೂಲಕವಾಗಿ ಒಬ್ಬ ಸಾಹಿತಿಯಾದವನು, ಒಬ್ಬ ಕಲಾವಿದನಾದಂಥವನು ತನ್ನ ಅತ್ಯಂತ ಮುದ್ದಾದ ಗುಟ್ಟನ್ನು ಸಾರ್ವಜನಿಕ ಮತ್ತು ಖಾಸಗಿಯ ಬದುಕಿನೊಂದಿಗೆ ಸಮೀಕರಿಸಿ ಅದನ್ನು ಪ್ರಕಟ ಮಾಡೋದ್ರ ಮೂಲಕವಾಗಿ ಅದಕ್ಕೊಂದು ಸಾರ್ವತ್ರಿಕವಾದಂಥ ಒಂದು ನೋಟವನ್ನು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೇನೆ. ಇವಿಷ್ಟು ನನಗೆ ಆವಾಗ ಅನಿಸಿದ್ದಿದ್ದು ಕೇಳ್ತಾ ಬಹುಶಃ ಈ ಕಾರ್ಯಕ್ರಮದ ಹೀಗೆ ಆಗಬೇಕು ಅಂತ ಇದನ್ನು ಮೊದಲು ಕಲ್ಪಿಸಿಕೊಂಡವರು OL ನಾಗಭೂಷಣ್ ಅವರು ಹೇಗೆ ಮಾಡಬೇಕು ಅಂತ ನನಗೆ ಕಲ್ಪನೆ ಕೊಟ್ಟವರು ಅವರು. ಯಾಕೆಂದರೆ ಈಗಾಗಲೇ ರಘುನಾಥ್ ಹೇಳಿದಾಗ ಈ ಮರುವುದು ಅನ್ನುವಂಥದ್ದು ಅದು ಇವತ್ತಿನ ಅನೇಕ ಕಥೆಗಳು, ಕವಿತೆಗಳು, ಕಾದಂಬರಿಗಳು ರದ್ದಿಯಾಗಿ ಹೋಗ್ತಾ ಇದ್ದಾವೆ. ಅದೇನೋ ಸಂಭ್ರಮ ಅನ್ನಿಸ್ತದೆ, ಬಹಳಷ್ಟು ಸಾಹಿತ್ಯದಂಥ ಕಾರ್ಯಕ್ರಮಗಳು ಬೆಂಗಳೂರಿನಲ್ಲಿ ದಿನನಿತ್ಯ ನಡೀತಾ ಇವೆ ಅಂತ. ಆದರೆ ಅವು ಎಷ್ಟು ಜನ ಓದ್ತಾ ಇವೆ, ಎಷ್ಟು ಅಲ್ಪಾಯುಷ್ಯಗಳಾಗಿ ಆ ಸಾಹಿತ್ಯಗಳು ಹೋಗ್ತಾ ಇವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಂಥದ್ದು. ಹಾಗಾಗಿ ಇದನ್ನು ಭಿನ್ನ ಬಗೆಯಲ್ಲಿ ಮಾಡೋಣ. ತುಂಬ ಒಂದು ಅಕಾಡೆಮಿಕ್ ಆದಂಥ, ಟೆಕ್ನಿಕಲ್ ಆದಂಥ ಸೆಷನ್ ಇಟ್ಕೊಂಡು ಕಥಾವಸ್ತು ಮತ್ತು ಕಥಾಪಾತ್ರಗಳು ಇಂಥದ್ದೆಲ್ಲ ಬೇಡ, ಮತ್ತು ಯಾವುದೇ ರೀತಿಯಾದಂಥ ಔಪಚಾರಿಕವಾದಂಥ ಬೇಡ. ಕಥೆಗಳನ್ನು ಓದಿಸಿ ಅದರ ಬಗ್ಗೆ ಬೇಕಾದರೆ ಯಾರಾದರೂ ಸ್ಪಂದಿಸೋದಿದ್ದರೆ, ಪ್ರತಿಕ್ರಿಯೆ ನೀಡದಿದ್ದರೆ ಅವಕಾಶವನ್ನು ಕೊಡಿ. ಮತ್ತು 3 ಕೃತಿಗಳ ಬಗ್ಗೆ ಮಾತಾಡೋಣ. ನಾನು ಬೇಕಾದರೆ ಅದನ್ನು ಸಮಾರೋಹ ರೂಪದಲ್ಲಿ 3 ಕೃತಿಗಳನ್ನು ಇಟ್ಟು ನಿಮ್ಮ ಎಲ್ಲ ಕಥೆಗಳನ್ನು ಗಮನದಲ್ಲಿ, ಕಾದಂಬರಿಗಳನ್ನು ಇಟ್ಕೊಂಡು ಮಾತಾಡೋಣ. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿಲ್ಲ, ಅವರಿಗೆ ತುಂಬ ವೈರಲ್ ಇನ್ಫೆಕ್ಷನ್ ಆಗಿ, ಥ್ರೋಟ್ ಇನ್ಫೆಕ್ಷನ್ ಆಗಿ, ವೈರಲ್ ಜ್ವರ ಬಂದು ಮಾತಾಡೋಕ್ಕಾಗದೇನೆ ಬರಲಿಕ್ಕಾಗಲಿಲ್ಲ ಅಂತ. ಅಂಥ ಸಂದರ್ಭದಲ್ಲಿ ಆಶಾದೇವಿಯವರು ಕೊನೆಯ ಕ್ಷಣದಲ್ಲಿ ನಾನು ಕೇಳ್ಕೊಂಡಾಗ ಒಪ್ಕೊಂಡ್ರು. ಹಾಗಾಗಿ ನಾನು ಆಶಾದೇವಿಯವರಿಗೆ, ಜೊತೆಗೆ ಚಿಂತಾಮಣಿಯವರಿಗೆ, ತುಂಬ ಚೆನ್ನಾಗಿ ಓದಿದಂಥ ಜಯಲಕ್ಷ್ಮಿ ಪಾಟೀಲ್ ಮತ್ತು ಹಾಗೆ ದಾದಾ ಪೀರ್ ಮತ್ತು ತುಂಬ ಮೌಲಿಕವಾಗಿ ಮಾತಾಡಿದಂಥ ನಮ್ಮ ರಘುನಾಥ್, ಇವರೆಲ್ಲರಿಗೂ ನಾನು ಮೊದಲನೇದಾಗಿ ನನ್ನ ಕೃತಜ್ಞತೆಗಳನ್ನ ಹೇಳ್ತೇನೆ. ಮತ್ತು ಇಂಥದ್ದೊಂದು ಕಾರ್ಯಕ್ರಮಕ್ಕೆ ಈ ರೂಪವನ್ನು, ಈ ಒಂದು ವ್ಯವಸ್ಥೆಯನ್ನು ಮಾಡಿದಂಥ KPCTಯಲ್ಲೆಲ್ಲ ಈ ಲೆಕ್ಕಗಿರೋ ಒಂದು ಸಂಘದ ವಿರುದ್ಧರಲ್ಲ, ಅವರನ್ನು ನಾನು ತುಂಬ ಹೃದಯದಿಂದ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದ ಹೇಳ್ತೇನೆ. ನನಗೆ ಪ್ರಿಯರಾದವರು ಬಹಳ ಜನ ಬಂದಿದ್ದಾರೆ. ಮತ್ತು ನಾನು ಮರೆಯಬಾರದಂಥದ್ದು ಅಂತಂದರೆ ಅಕ್ಷರ ಮಂಟಪದ ಚೇತನ್ ಅವರು ಈ ಒಂದು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಇವತ್ತಿಗೆ ಒಂದು ಹೊಸ ಸಂಕಲನವನ್ನೇ ತರೋದು ತುಂಬ ಕಷ್ಟ. ಇವತ್ತಿನ ಸರ್ಕಾರದ ಒಂದು ಯೋಜನೆ ಮತ್ತು ಇತ್ಯಾದಿ ಕಾರಣದಿಂದ ಅದನ್ನು ಮಾರಾಟ ಮಾಡೋದು ಕಷ್ಟವಾದಂಥ ಸಂದರ್ಭದಲ್ಲಿ
ಒಂದು 30-40 ವರ್ಷ ಹಿಂದೆ ಪ್ರಕಟವಾದಂಥ ಒಂದು ಕೃತಿಯನ್ನು ಈ ಕಾಲದಲ್ಲಿ ಪ್ರಕಟಣೆ ಮಾಡ್ತೇನೆ ಅನ್ನುವಂಥ ಒಂದು ಹುಚ್ಚು ಧೈರ್ಯದಿಂದ ಅವರು ಮಾಡಿದಾರಲ್ಲ. ಹಾಗಾಗಿ ಇದನ್ನು ಚೇತನನ್ನು ಮತ್ತು ಇದಕ್ಕೆ ಕಾರಣವಾದಂಥ ಪ್ರಕಾಶ್ ಕಂಬತ್ತಳಿಯವರನ್ನು ಈ ಸಂದರ್ಭದಲ್ಲಿ ಖಂಡಿತವಾಗಿ ನೆನೆಸಬೇಕು. ಹಾಗಾಗಿ ನಿಮ್ಮೆಲ್ಲರನ್ನು ಕೂಡ ನಿಮ್ಮ ಪ್ರೀತಿಗೆ, ನಿಮ್ಮ ಅಂತಃಕರಣಕ್ಕೆ, ನಿಮ್ಮ ಇದನ್ನು ಉಪಸ್ಥಿತಿಗೆ ಇನ್ ಎ ವೇ ಐ ಆಮ್ ಆನರ್ಡ್ ಬೈ ಯುವರ್ ಪ್ರೆಸೆನ್ಸ್. ಥ್ಯಾಂಕ್ ಯು.